ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಜೀವನದಲ್ಲಿ ಕೆಲವೊಮ್ಮೆ ನಾವು ಅಂದುಕೊಳ್ಳದ ಅದ್ಭುತ ಬದಲಾವಣೆಗಳು ನಡೆಯುತ್ತವೆ. ಅದಕ್ಕೆ ಕಾರಣ ಗ್ರಹಗಳ ಚಲನೆ ಮತ್ತು ಅವುಗಳ ಸ್ಥಾನಪಲ್ಲಟ. ಇದೇ ಬರುವ ಮಾರ್ಚ್ 15, 2026ರಂದು ಆಕಾಶದಲ್ಲಿ ಒಂದು ಅದ್ಭುತ ವಿದ್ಯಮಾನ ನಡೆಯಲಿದೆ. ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲ, ನಿಮಗೆ ಹೊಸ ಭರವಸೆಯನ್ನು ನೀಡಬಲ್ಲ ಆ ಮಹತ್ವದ ದಿನದ ಬಗ್ಗೆ ತಿಳಿಯಲು ನೀವು ಸಿದ್ಧರಿದ್ದೀರಾ? ಹೌದು, ಗ್ರಹಗಳ ರಾಜನಾದ ಸೂರ್ಯ ಮತ್ತು ಸುಖ ಭೋಗಗಳ ಕಾರಕನಾದ ಶುಕ್ರದೇವ ಮೀನರಾಶಿಯಲ್ಲಿ ಒಂದಾಗುತ್ತಿದ್ದಾರೆ. ಈ ಸಂಗಮದಿಂದ ಸೃಷ್ಟಿಯಾಗಲಿದೆ ಒಂದು ಅಪರೂಪದ ರಾಜಯೋಗ. ಅದೇ ಶುಕ್ರಾದಿತ್ಯ ರಾಜಯೋಗ. ಈ ರಾಜಯೋಗ ನಿಮ್ಮ ಪಾಲಿಗೆ ಅದೃಷ್ಟದ ಬಾಗಿಲು ತೆರೆಯಲಿದೆಯೇ? ನಿಮ್ಮ ವೃತ್ತಿ ಜೀವನ, ಆರ್ಥಿಕ ಸ್ಥಿತಿ ಮತ್ತು ಗೌರವ ಖ್ಯಾತಿಯ ಮೇಲೆ ಇದು ಯಾವ ರೀತಿಯ ಪ್ರಭಾವ ಬೀರಲಿದೆ ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಸ್ನೇಹಿತರೆ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೂರ್ಯ ಮತ್ತು ಶುಕ್ರನ ಮಿಲನವನ್ನು ಅತ್ಯಂತ ಶಕ್ತಿಯುತವೆಂದು ಪರಿಗಣಿಸಲಾಗುತ್ತದೆ. ಸೂರ್ಯನು ಅಧಿಕಾರ, ಆತ್ಮವಿಶ್ವಾಸ, ಶಿಸ್ತು ಮತ್ತು ನಾಯಕತ್ವದ ಸಂಕೇತ. ಇನ್ನು ಶುಕ್ರನು ಕಲೆ, ಸೌಂದರ್ಯ, ಐಷಾರಾಮಿ ಜೀವನ, ಹಣಕಾಸು ಮತ್ತು ಪ್ರೀತಿ ವಿಶ್ವಾಸದ ಪ್ರತೀಕ. ಈ ಎರಡು ಗ್ರಹಗಳು ಪರಸ್ಪರ ವಿರೋಧಿಗಳಾಗಿದ್ದರೂ ಮೀನರಾಶಿಯಲ್ಲಿ ಇವುಗಳ ಸಂಯೋಗವಾಗುವುದು ವಿಶೇಷ. ಏಕೆ ಗೊತ್ತಾ? ಮೀನರಾಶಿ ಜ್ಯೋತಿಷ್ಯದ ಪ್ರಕಾರ ಶುಕ್ರನ ಉನ್ನತ ಸ್ಥಾನ. ಅಂದರೆ ಶುಕ್ರ ತನ್ನ ಪೂರ್ಣ ಶಕ್ತಿಯಲ್ಲಿ ಇಲ್ಲಿ ನೆಲೆಸುತ್ತಾನೆ. ಸೂರ್ಯನು ಆತ್ಮದ ಕಾರಕನಾದರೆ ಶುಕ್ರನು ಸುಖದ ಕಾರಕ. ಇವೆರಡೂ ಸೇರಿ ಮನುಷ್ಯನ ವ್ಯಕ್ತಿತ್ವದಲ್ಲಿ ಆತ್ಮವಿಶ್ವಾಸದೊಂದಿಗೆ ಸಂಪತ್ತು ಹಾಗೂ ಅಧಿಕಾರದೊಂದಿಗೆ ಸುಖವನ್ನು ತಂದುಕೊಡುವ ಸಾಮರ್ಥ್ಯವನ್ನು ಹೊಂದಿವೆ. ಈ ರಾಜಯೋಗದ ಸಮಯದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಹಠಾತ್ತನೆ ಫಲ ಸಿಗುವ ಯೋಗವಿರುತ್ತದೆ. ಇದು ಕೇವಲ ಒಂದು ಗ್ರಹಗಳ ಚಲನೆಯಲ್ಲ, ಇದು ನಿಮ್ಮ ಬದುಕಿನ ಹೊಸ ಅಧ್ಯಾಯದ ಆರಂಭ. ವಿಶೇಷವಾಗಿ ಉದ್ಯೋಗಿಗಳ ಬಡ್ತಿ, ವ್ಯಾಪಾರಿಗಳ ಲಾಭ ಮತ್ತು ಸಮಾಜದಲ್ಲಿ ನಿಮ್ಮ ಘನತೆ ಹೆಚ್ಚಾಗಲು ಇದು ಸುವರ್ಣಾವಕಾಶ. ಆದರೆ ನೆನಪಿಡಿ, ಈ ರಾಜಯೋಗವು ಎಲ್ಲ 12 ರಾಶಿಗಳ ಮೇಲೆ ಒಂದೇ ರೀತಿಯ ಪ್ರಭಾವ ಬೀರುವುದಿಲ್ಲ. ಅದರಲ್ಲಿ 3 ಅದೃಷ್ಟಶಾಲಿ ರಾಶಿಗಳು ಯಾವುವು, ಅವುಗಳಿಗೆ ಸಿಗಲಿರುವ ಲಾಭವೇನು ಎಂಬುದನ್ನು ಈಗ ಒಂದೊಂದಾಗಿ ನೋಡೋಣ. 1. ಮಿಥುನ ರಾಶಿ. ವೃತ್ತಿ ಮತ್ತು ವ್ಯಾಪಾರದಲ್ಲಿ ಸುವರ್ಣಯುಗ. ಸ್ನೇಹಿತರೆ, ಮೊದಲನೆಯದಾಗಿ ನಾವು ಮಾತನಾಡಲಿದ್ದೇವೆ ಮಿಥುನ ರಾಶಿಯ ಬಗ್ಗೆ. ಸೂರ್ಯ ಮತ್ತು ಶುಕ್ರನ ಈ ಮಹಾಸಂಗಮವು ನಿಮ್ಮ ರಾಶಿಯ 10ನೇ ಮನೆಯಲ್ಲಿ, ಅಂದರೆ ಕರ್ಮಸ್ಥಾನದಲ್ಲಿ ನಿರ್ಮಾಣವಾಗುತ್ತಿದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 10ನೇ ಮನೆ ಎಂದರೆ ನಿಮ್ಮ ವೃತ್ತಿ, ಕೆಲಸದ ಸ್ಥಳ ಮತ್ತು ನೀವು ಸಮಾಜದಲ್ಲಿ ಗಳಿಸುವ ಸ್ಥಾನಮಾನ. ಇಲ್ಲಿ ಸೂರ್ಯ ಮತ್ತು ಶುಕ್ರ ಒಂದಾಗುತ್ತಿರುವುದು ನಿಮಗೆ ನಿಜಕ್ಕೂ ಒಂದು ವರದಾನವಿದ್ದಂತೆ. ವೃತ್ತಿ ಜೀವನದಲ್ಲಿ ಹೊಸ ಮೈಲಿಗಲ್ಲು. ನೀವು ಕಳೆದ ಕೆಲ ದಿನಗಳಿಂದ ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಒತ್ತಡದಲ್ಲಿದ್ದೀರಾ, ಅಥವಾ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಿಲ್ಲ ಎಂದು ಚಿಂತಿಸುತ್ತಿದ್ದೀರಾ. ಚಿಂತಿಸಬೇಡಿ. ಮಾರ್ಚ್ 15ರ ನಂತರದ ಸಮಯ ನಿಮ್ಮ ವೃತ್ತಿ ಜೀವನಕ್ಕೆ ಹೊಸ ತಿರುವನ್ನು ನೀಡಲಿದೆ. ನಿಮ್ಮ ಮೇಲಾಧಿಕಾರಿಗಳ ದೃಷ್ಟಿಯಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ನೀವು ಕೆಲಸ ಮಾಡುವ ಶೈಲಿಯನ್ನು ಕಂಡು ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ಒಂದು ವೇಳೆ ನೀವು ಕೆಲಸ ಬದಲಾಯಿಸಲು ಪ್ರಯತ್ನಿಸುತ್ತಿದ್ದರೆ ಈ ಅವಧಿಯಲ್ಲಿ ನಿಮಗೆ ಅತ್ಯುತ್ತಮ ಅವಕಾಶಗಳು ಅರಸಿ ಬರುತ್ತವೆ. ಆಫೀಸ್ ರಾಜಕೀಯದಿಂದ ಮುಕ್ತಿ ಮತ್ತು ಬೆಂಬಲ. ಅನೇಕ ಬಾರಿ ನಿಮ್ಮ ಸುತ್ತಲಿನ ಸಹೋದ್ಯೋಗಿಗಳ ಅಥವಾ ಬಾಸ್ಗಳ ಕಾರಣದಿಂದ ಕೆಲಸದಲ್ಲಿ ಅಡಚಣೆಗಳು ಉಂಟಾಗುತ್ತವೆ. ಆದರೆ ಈ ಶುಕ್ರಾದಿತ್ಯ ರಾಜಯೋಗದ ಪ್ರಭಾವದಿಂದ ನಿಮ್ಮ ಹಿರಿಯ ಅಧಿಕಾರಿಗಳೊಂದಿಗೆ ಇದ್ದ ಭಿನ್ನಾಭಿಪ್ರಾಯಗಳು ದೂರವಾಗಲಿವೆ. ಅವರು ನಿಮ್ಮ ಕೆಲಸವನ್ನು ಗಮನಿಸಿ ನಿಮಗೆ ಹೆಚ್ಚಿನ ಜವಾಬ್ದಾರಿ ಅಥವಾ
ಬಡ್ತಿಯನ್ನು ನೀಡುವ ಸಾಧ್ಯತೆ ದಟ್ಟವಾಗಿದೆ. ನಿಮ್ಮ ತಂಡದಲ್ಲಿ ನೀವು ಪ್ರಮುಖ ವ್ಯಕ್ತಿಯಾಗಿ ಹೊರಹೊಮ್ಮುವಿರಿ. ಉದ್ಯಮಿಗಳಿಗೆ ಪಾಲುದಾರಿಕೆಯಲ್ಲಿ ಲಾಭ. ಇನ್ನು ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ತೊಡಗಿರುವ ಮಿಥುನ ರಾಶಿಯವರಿಗೆ ಇದು ಹಬ್ಬದ ಸಮಯ. ಸೂರ್ಯನ ತೇಜಸ್ಸು ನಿಮ್ಮ ವ್ಯಾಪಾರದಲ್ಲಿ ಸ್ಪಷ್ಟತೆಯನ್ನು ತಂದರೆ, ಶುಕ್ರನ ಆಶೀರ್ವಾದ ಆರ್ಥಿಕ ಲಾಭವನ್ನು ತರುತ್ತದೆ. ನೀವು ಯಾವುದಾದರೂ ಹೊಸ ಪ್ರಾಜೆಕ್ಟ್ ಅಥವಾ ಪಾಲುದಾರಿಕೆಯಲ್ಲಿ ಬಂಡವಾಳ ಹೂಡಲು ಯೋಚಿಸುತ್ತಿದ್ದರೆ, ಮಾರ್ಚ್ 15ರ ನಂತರದ ಸಮಯ ಬಹಳ ಶುಭಕರ. ಪಾಲುದಾರಿಕೆಯಿಂದ ನಿಮಗೆ ನಿರೀಕ್ಷೆಗೂ ಮೀರಿದ ಲಾಭ ಸಿಗಲಿದೆ. ಆರ್ಥಿಕವಾಗಿ ನಿಮ್ಮ ಸ್ಥಿತಿ ಬಲಗೊಳ್ಳಲಿದ್ದು, ನಿಮ್ಮ ಉಳಿತಾಯದಲ್ಲಿ ಹೆಚ್ಚಳವಾಗುವುದನ್ನು ನೀವು ಗಮನಿಸುತ್ತೀರಿ. ಕುಟುಂಬ ಮತ್ತು ತಂದೆಯೊಂದಿಗಿನ ಸಂಬಂಧ. ಈ ಅವಧಿಯಲ್ಲಿ ನಿಮ್ಮ ಕುಟುಂಬದಲ್ಲಿ, ವಿಶೇಷವಾಗಿ ನಿಮ್ಮ ತಂದೆಯೊಂದಿಗಿನ ಸಂಬಂಧ ಇನ್ನಷ್ಟು ಮಧುರವಾಗಲಿದೆ. ಅವರ ಸಲಹೆಗಳು ನಿಮಗೆ ವ್ಯಾಪಾರದಲ್ಲಿ ಅಥವಾ ವೃತ್ತಿಯಲ್ಲಿ ದೊಡ್ಡ ಮಾರ್ಗದರ್ಶನ ನೀಡಬಹುದು. ನಿಮ್ಮ ಕುಟುಂಬದ ಗೌರವವು ಸಮಾಜದಲ್ಲಿ ಇನ್ನಷ್ಟು ಹೆಚ್ಚಾಗಲಿದೆ. ಸ್ನೇಹಿತರೆ, ಮಿಥುನ ರಾಶಿಯವರು ಈ ಯೋಗದ ಪೂರ್ಣ ಫಲ ಪಡೆಯಲು ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ಅರ್ಘ್ಯ ನೀಡಿ ಓಂ ಸೂರ್ಯಾಯ ನಮಃ ಎಂದು ಜಪಿಸುವುದರಿಂದ ಈ ಯೋಗದ ಶಕ್ತಿ ನಿಮ್ಮ ಜೀವನದಲ್ಲಿ ಇಮ್ಮಡಿಯಾಗುತ್ತದೆ. ನಿಮ್ಮ ಕಠಿಣ ಪರಿಶ್ರಮದ ಜೊತೆಗೆ ಈ ದೈವಿಕ ಶಕ್ತಿಯು ಸೇರಿಕೊಂಡರೆ ಯಶಸ್ಸು ಖಂಡಿತ ನಿಮ್ಮದಾಗುತ್ತದೆ. 2. ತುಲಾರಾಶಿ. ಸಂಬಂಧಗಳಲ್ಲಿ ಹೊಸ ಮಧುರತೆ ಮತ್ತು ವೃತ್ತಿಯಲ್ಲಿ ಭರ್ಜರಿ ಅವಕಾಶ. ಸ್ನೇಹಿತರೆ, ಈಗ ನಾವು ಮಾತನಾಡೋಣ ತುಲಾರಾಶಿಯ ಬಗ್ಗೆ. ತುಲಾರಾಶಿಯ ಅಧಿಪತಿ ಸ್ವತಃ ಶುಕ್ರದೇವ. ಹಾಗಾಗಿ ಶುಕ್ರ ಮತ್ತು ಸೂರ್ಯನ ಈ ರಾಜಯೋಗವು ತುಲಾರಾಶಿಯವರ ಪಾಲಿಗೆ ಅತ್ಯಂತ ವಿಶೇಷ ಮತ್ತು ಪ್ರಭಾವಶಾಲಿಯಾಗಿದೆ. ಈ ಯೋಗವು ನಿಮ್ಮ ರಾಶಿಯ 7ನೇ ಮನೆಯಲ್ಲಿ, ಅಂದರೆ ಪಾಲುದಾರಿಕೆ ಮತ್ತು ವಿವಾಹದ ಸ್ಥಾನದಲ್ಲಿ ನಿರ್ಮಾಣವಾಗುತ್ತಿದೆ. ಜ್ಯೋತಿಷ್ಯದ ದೃಷ್ಟಿಯಲ್ಲಿ 7ನೇ ಮನೆ ಎಂದರೆ ಜೀವನ ಸಂಗಾತಿ ಮತ್ತು ನಿಮ್ಮ ಬದುಕಿನ ಪ್ರಮುಖ ಒಪ್ಪಂದಗಳ ಸ್ಥಾನ. ಈ ಯೋಗದ ಪ್ರಭಾವದಿಂದ ತುಲಾರಾಶಿಯವರಿಗೆ ಸಿಗಲಿರುವ ಲಾಭಗಳು ಇಲ್ಲಿವೆ. ವೈವಾಹಿಕ ಜೀವನದಲ್ಲಿ ಹೊಸ ಬೆಳಕು. ನೀವು ವಿವಾಹಿತರಾಗಿದ್ದರೆ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಈ ಅವಧಿಯಲ್ಲಿ ಹೊಸ ಸುವಾಸನೆ ಬೀಸಲಿದೆ. ದೀರ್ಘಕಾಲದಿಂದ ನಿಮ್ಮಿಬ್ಬರ ನಡುವೆ ಇದ್ದ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಈ ರಾಜಯೋಗದ ಪ್ರಭಾವದಿಂದ ಮಾಯವಾಗಲಿವೆ. ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚಾಗುತ್ತದೆ. ನಿಮ್ಮ ಸಂಗಾತಿಯಿಂದ ನಿಮಗೆ ಆರ್ಥಿಕವಾಗಿ ಅಥವಾ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ದೊಡ್ಡ ಬೆಂಬಲ ಸಿಗಬಹುದು. ಒಟ್ಟಿನಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಈ ದಿನಗಳು ಅತ್ಯಂತ ಸುಖಮಯವಾಗಿರಲಿವೆ. ಅವಿವಾಹಿತರಿಗೆ ಕಂಕಣ ಭಾಗ್ಯ. ಇನ್ನು ಮದುವೆಗೆ ಕಾಯುತ್ತಿರುವ ನಮ್ಮ ತುಲಾರಾಶಿಯ ಸ್ನೇಹಿತರಿಗೆ ಇದೊಂದು ಸುವರ್ಣಾವಕಾಶ. ಈ ರಾಜಯೋಗದ ಪ್ರಭಾವದಿಂದ ವಿವಾಹದ ಯೋಗ ಬಲವಾಗಲಿದೆ. ಮನೆಗೆ ಹೊಸ ಅತಿಥಿಯ ಆಗಮನವಾಗಬಹುದು ಅಥವಾ ನಿಮಗೆ ತುಂಬ ಇಷ್ಟವಾಗುವ ವ್ಯಕ್ತಿಯಿಂದ ವಿವಾಹ ಪ್ರಸ್ತಾಪ ಬರುವ ಸಾಧ್ಯತೆಯಿದೆ. ನಿಮ್ಮ ಕುಟುಂಬದ ಹಿರಿಯರ ಅನುಮೋದನೆಯೊಂದಿಗೆ ಶುಭ ಕಾರ್ಯಗಳಿಗೆ ಚಾಲನೆ ಸಿಗಬಹುದು. ಉದ್ಯೋಗ ಬದಲಾವಣೆ ಮತ್ತು ವೃತ್ತಿ ಜೀವನ. ನೀವು ಉದ್ಯೋಗದಲ್ಲಿದ್ದು ಬೇಸರಗೊಂಡು ಬದಲಾವಣೆಯನ್ನು ಬಯಸುತ್ತಿದ್ದೀರಾ? ಹಾಗಿದ್ದರೆ ಮಾರ್ಚ್ 15ರ ನಂತರದ ಸಮಯ ನಿಮಗೆ ಅತ್ಯಂತ ಅನುಕೂಲಕರ. ಸೂರ್ಯನ ಪ್ರಭಾವದಿಂದ ನಿಮಗೆ ಹೊಸ ಅವಕಾಶಗಳ ದಾರಿ ತೆರೆದುಕೊಳ್ಳುತ್ತದೆ. ಈ ಸಮಯವು ಇಂಟರ್ವ್ಯೂಗಳಿಗೆ ಹಾಜರಾಗಲು ಅಥವಾ ಹೊಸ ಉದ್ಯೋಗಕ್ಕೆ ಸೇರಲು ತುಂಬ ಅದೃಷ್ಟಕರವಾಗಿದೆ. ನಿಮ್ಮ ಕೆಲಸದಲ್ಲಿ ನಿಮ್ಮ ಕ್ರಿಯಾಶೀಲತೆಯನ್ನು ನೋಡಿ ಉದ್ಯೋಗದಾತರು ನಿಮಗೆ ಉತ್ತಮ ಪ್ಯಾಕೇಜ್ ನೀಡಲು ಮುಂದಾಗಬಹುದು.
ಪಾಲುದಾರಿಕೆಯಲ್ಲಿ ಯಶಸ್ಸು. ವ್ಯಾಪಾರ ಮಾಡುವ ತುಲಾರಾಶಿಯವರು ಈ ಅವಧಿಯಲ್ಲಿ ಪಾಲುದಾರಿಕೆಯನ್ನು ಶುರು ಮಾಡಿದರೆ ಅದು ಭವಿಷ್ಯದಲ್ಲಿ ದೊಡ್ಡ ಲಾಭವನ್ನು ತಂದುಕೊಡುತ್ತದೆ. ಆದಾಗ್ಯೂ ದೊಡ್ಡ ಮಟ್ಟದ ಹೂಡಿಕೆಗಳನ್ನು ಮಾಡುವಾಗ ಅಥವಾ ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕುವಾಗ ನುರಿತವರ ಸಲಹೆಯನ್ನು ಪಡೆಯುವುದನ್ನು ಮರೆಯಬೇಡಿ. ಜಾಗರೂಕತೆಯಿಂದ ಹೆಜ್ಜೆ ಇಟ್ಟರೆ ಈ ರಾಜಯೋಗವು ನಿಮ್ಮ ಆರ್ಥಿಕ ಯೋಜನೆಗಳನ್ನು ಯಶಸ್ವಿಯಾಗಿಸುತ್ತದೆ. ಸ್ನೇಹಿತರೆ, ತುಲಾರಾಶಿಯವರು ಈ ಯೋಗದ ಪೂರ್ಣ ಲಾಭ ಪಡೆಯಲು ಈ ದಿನಗಳಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿ ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳಿ. ಸಣ್ಣ ಪುಟ್ಟ ವಿಚಾರಗಳಿಗೆ ಬೇಸರಗೊಳ್ಳದೆ ಸಕಾರಾತ್ಮಕವಾಗಿ ಯೋಚಿಸಿ. ಶುಕ್ರನ ಅನುಗ್ರಹಕ್ಕಾಗಿ ಶುಕ್ರವಾರದ ದಿನದಂದು ಲಕ್ಷ್ಮೀ ದೇವಿಯನ್ನು ಪ್ರಾರ್ಥಿಸಿ. ಬಿಳಿ ಬಣ್ಣದ ವಸ್ತುವನ್ನು ದಾನ ಮಾಡಿ. ನಿಮ್ಮ ಜೇಬಿನಲ್ಲಿ ಯಾವಾಗಲೂ ಸುಗಂಧ ದ್ರವ್ಯವನ್ನು ಅಥವಾ ಸೆಂಟ್ ಬಳಸುವ ಅಭ್ಯಾಸ ಇಟ್ಟುಕೊಳ್ಳಿ. ಇದು ಶುಕ್ರನಿಗೆ ಅತಿ ಪ್ರಿಯ ಮತ್ತು ನಿಮಗೆ ಅದೃಷ್ಟವನ್ನು ತರುತ್ತದೆ. 3. ಮೀನರಾಶಿ. ಆತ್ಮವಿಶ್ವಾಸದ ಉತ್ತುಂಗ ಮತ್ತು ಐಶ್ವರ್ಯದ ಆಗಮನ. ಸ್ನೇಹಿತರೆ, ಈಗ ನಾವು ಮಾತನಾಡೋಣ ಅಂತಿಮವಾಗಿ ಮತ್ತು ಬಹಳ ಪ್ರಮುಖವಾಗಿ ಮೀನರಾಶಿಯ ಬಗ್ಗೆ. ಸೂರ್ಯ ಮತ್ತು ಶುಕ್ರನ ಈ ಅಪರೂಪದ ಸಂಯೋಗವು ನಿಮ್ಮ ರಾಶಿಯ ಲಗ್ನದಲ್ಲಿ, ಅಂದರೆ ಮೊದಲನೆಯ ಮನೆಯಲ್ಲಿ ನಡೆಯುತ್ತಿದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಲಗ್ನದಲ್ಲಿ ಈ ಯೋಗ ನಿರ್ಮಾಣವಾಗುವುದು ಅಂದರೆ ಈ ರಾಜಯೋಗದ ನೇರ ಪ್ರಭಾವ ನಿಮ್ಮ ವ್ಯಕ್ತಿತ್ವ, ಆರೋಗ್ಯ ಮತ್ತು ಜೀವನದ ಹಾದಿಯ ಮೇಲೆ ಬೀಳಲಿದೆ ಎಂದರ್ಥ. ಹಳೆಯ ಹಣದ ಮರುಗಳಿಕೆ. ಅನೇಕ ದಿನಗಳಿಂದ ಅಥವಾ ತಿಂಗಳುಗಳಿಂದ ನಿಮ್ಮ ಹಣ ಎಲ್ಲೋ ಸಿಲುಕಿಕೊಂಡಿದೆಯೇ? ಯಾರೋ ನಿಮಗೆ ಕೊಡಬೇಕಾದ ಸಾಲ ಮರೆತಿದ್ದಾರೆಯೇ? ಚಿಂತಿಸಬೇಡಿ. ಈ ರಾಜಯೋಗದ ಪ್ರಭಾವದಿಂದ ನಿಮ್ಮ ಆರ್ಥಿಕ ಯೋಜನೆಗಳು ವೇಗ ಪಡೆಯಲಿವೆ. ಬಹಳ ಸಮಯದಿಂದ ಕೈ ಸೇರದಿದ್ದ ಹಣ ಈ ಅವಧಿಯಲ್ಲಿ ನಿಮ್ಮ ಕೈ ಸೇರುವ ಪ್ರಬಲ ಸಾಧ್ಯತೆ ಇದೆ. ಆರ್ಥಿಕ ಮುಗ್ಗಟ್ಟಿನಿಂದ ಬಳಲುತ್ತಿದ್ದ ಮೀನರಾಶಿಯವರಿಗೆ ಇದು ಹೊಸ ಭರವಸೆಯ ಕಿರಣದಂತೆ. ವೃತ್ತಿ ಜೀವನದಲ್ಲಿ ಬಡ್ತಿ ಮತ್ತು ಸಂಬಳದ ಏರಿಕೆ. ಉದ್ಯೋಗಿಗಳಿಗೆ ಇದು ಅತ್ಯಂತ ಶುಭ ಕಾಲ. ನಿಮ್ಮ ಕೆಲಸದ ಸ್ಥಳದಲ್ಲಿ ಈ ಹಿಂದೆ ನೀವು ಮಾಡಿದ ಕಠಿಣ ಪರಿಶ್ರಮಕ್ಕೆ ಈಗ ಬೆಲೆ ಸಿಗಲಿದೆ. ಪ್ರಮೋಷನ್ ಅಥವಾ ಸಂಬಳದಲ್ಲಿ ಆಕಸ್ಮಿಕ ಏರಿಕೆಯ ಶುಭ ಸುದ್ದಿಯನ್ನು ನೀವು ಪಡೆಯಬಹುದು. ನಿಮ್ಮ ಕ್ರಿಯಾತ್ಮಕ ಆಲೋಚನೆಗಳನ್ನು ನಿಮ್ಮ ಮೇಲಾಧಿಕಾರಿಗಳು ಪ್ರಶಂಸಿಸುತ್ತಾರೆ. ಹೊಸ ಅವಕಾಶಗಳು ನಿಮ್ಮ ಬಾಗಿಲು ಬಡಿಯಲಿವೆ. ಅದನ್ನು ಬಳಸಿಕೊಳ್ಳಲು ನೀವು ಸಿದ್ಧರಾಗಿ. ಗೌರವ ಮತ್ತು ಖ್ಯಾತಿಯ ವೃದ್ಧಿ. ಸೂರ್ಯನು ಗೌರವ ಮತ್ತು ಖ್ಯಾತಿಯ ಅಧಿಪತಿ. ಮೀನರಾಶಿಯವರ ಲಗ್ನದಲ್ಲಿ ಸೂರ್ಯ ಮತ್ತು ಶುಕ್ರ ಇರುವುದರಿಂದ ಸಮಾಜದಲ್ಲಿ ನಿಮ್ಮ ಘನತೆ, ಗೌರವ ಹೆಚ್ಚಾಗಲಿದೆ. ನೀವು ಕೆಲಸ ಮಾಡುವ ಕ್ಷೇತ್ರದಲ್ಲಿ ನಿಮ್ಮ ಹೆಸರು ಮತ್ತು ಕೀರ್ತಿ ವಿಸ್ತಾರಗೊಳ್ಳುತ್ತದೆ. ಜನರು ನಿಮ್ಮ ಮಾತುಗಳಿಗೆ ಬೆಲೆ ನೀಡುತ್ತಾರೆ. ಆತ್ಮವಿಶ್ವಾಸ ನಿಮ್ಮಲ್ಲಿ ದ್ವಿಗುಣಗೊಳ್ಳಲಿದೆ. ಇದು ಯಾವುದೇ ಕೆಲಸವನ್ನು ಸುಲಭವಾಗಿ ಸಾಧಿಸಲು ನಿಮಗೆ ಸಹಾಯ ಮಾಡುತ್ತದೆ. ಸುಖಮಯ ವೈವಾಹಿಕ ಜೀವನ. ವಿವಾಹಿತ ಮೀನರಾಶಿಯವರಿಗೆ ಇದು ಅತ್ಯಂತ ಸಂತೋಷದಾಯಕ ಸಮಯ. ನಿಮ್ಮ ಸಂಗಾತಿಯೊಂದಿಗೆ ಸಮಯ ಕಳೆಯಲು ಸುಂದರ ಅವಕಾಶಗಳು ಸಿಗುತ್ತವೆ. ಕುಟುಂಬದಲ್ಲಿ ಶುಭ ಕಾರ್ಯಗಳ ಆಚರಣೆ ನಡೆಯಬಹುದು. ಒಟ್ಟಾರೆಯಾಗಿ ಹೇಳುವುದಾದರೆ ಮೀನರಾಶಿಯವರಿಗೆ ಈ ರಾಜಯೋಗವು ಆಧ್ಯಾತ್ಮಿಕ ಶಾಂತಿಯ ಜೊತೆಗೆ ಲೌಕಿಕ ಸುಖವನ್ನು ಸಮಾನವಾಗಿ ತಂದುಕೊಡಲಿದೆ. ಸ್ನೇಹಿತರೆ, ಮೀನರಾಶಿಯವರು ಈ ರಾಜಯೋಗದ ಲಾಭವನ್ನು ಸಂಪೂರ್ಣವಾಗಿ ಪಡೆಯಲು ಈ ಅವಧಿಯಲ್ಲಿ ನಿಮ್ಮ ಬಟ್ಟೆಗಳಲ್ಲಿ ಹಳದಿ ಅಥವಾ ಬಿಳಿ ಬಣ್ಣಕ್ಕೆ ಹೆಚ್ಚು ಒತ್ತು ನೀಡಿ. ಪ್ರತಿದಿನ ಸಂಜೆ ಮನೆಯಲ್ಲಿ ದೀಪವನ್ನು ಹಚ್ಚಿ ಲಕ್ಷ್ಮೀ ದೇವಿಯನ್ನು ಸ್ಮರಿಸಿ. ನಿಮ್ಮ ನಗು ಮತ್ತು ಸಕಾರಾತ್ಮಕ ಧೋರಣೆಯೇ ನಿಮಗೆ ದೊಡ್ಡ ಆಸ್ತಿ ಎಂಬುದನ್ನು
ಮರೆಯಬೇಡಿ. ಪರಿಹಾರಗಳು ಮತ್ತು ಮಂತ್ರಗಳು. ಗ್ರಹಗಳ ರಾಜನಾದ ಸೂರ್ಯ ಮತ್ತು ಶುಕ್ರನ ಈ ರಾಜಯೋಗವು ನಮಗೆ ಅವಕಾಶಗಳನ್ನು ಒದಗಿಸಿಕೊಡುತ್ತದೆ. ಆದರೆ ಆ ಅವಕಾಶಗಳನ್ನು ಸಂಪೂರ್ಣವಾಗಿ ನಮ್ಮದಾಗಿಸಿಕೊಳ್ಳಲು ನಾವು ಮಾಡುವ ಸಣ್ಣ ಪುಟ್ಟ ಪರಿಹಾರಗಳು ನಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತವೆ. 1. ರಾಜಯೋಗದ ಫಲಗಳನ್ನು ಪಡೆಯಲು ಸರಳ ಪರಿಹಾರಗಳು. ಸೂರ್ಯದೇವನಿಗೆ ಅರ್ಘ್ಯ. ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಅದರಲ್ಲಿ ಅಕ್ಷತೆ, ಕೆಂಪು ಹೂವು ಮತ್ತು ಸ್ವಲ್ಪ ಕುಂಕುಮವನ್ನು ಹಾಕಿ ಸೂರ್ಯದೇವನಿಗೆ ಅರ್ಘ್ಯ ನೀಡಿ. ಇದನ್ನು ಮಾಡುವಾಗ ಓಂ ಸೂರ್ಯಾಯ ನಮಃ ಎಂದು 11 ಬಾರಿ ಪಠಿಸಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಶುಕ್ರನ ಅನುಗ್ರಹಕ್ಕಾಗಿ ಶುಕ್ರನಿಗೆ ಪ್ರಿಯವಾದ ಸುಗಂಧ ದ್ರವ್ಯ ಅಥವಾ ಅತ್ತರವನ್ನು ಬಳಸಿ. ಪ್ರತಿದಿನ ಸಂಜೆ ಮನೆಯಲ್ಲಿ ಧೂಪ ಅಥವಾ ದೀಪವನ್ನು ಹಚ್ಚಿ ಲಕ್ಷ್ಮೀದೇವಿಯ ಸ್ತುತಿಯನ್ನು ಪಠಿಸುವುದು ಅಥವಾ ಓಂ ಶುಕ್ರಾಯ ನಮಃ ಎಂದು ಜಪಿಸುವುದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ. ದಾನದ ಮಹತ್ವ. ನಿಮ್ಮ ಆದಾಯದ ಒಂದು ಚಿಕ್ಕ ಭಾಗವನ್ನು ಅಥವಾ ನಿಮಗೆ ಸಾಧ್ಯವಾದಷ್ಟು ಸಹಾಯವನ್ನು ಬಡವರಿಗೆ, ವಿಶೇಷವಾಗಿ ಹಸಿದವರಿಗೆ ಅನ್ನದಾನ ಅಥವಾ ಅಗತ್ಯ ವಸ್ತುಗಳ ದಾನದ ರೂಪದಲ್ಲಿ ಮಾಡಿ. ಇದು ಗ್ರಹಗಳ ದೋಷವನ್ನು ನಿವಾರಿಸಿ ಶುಭ ಫಲಗಳನ್ನು ನೀಡುತ್ತದೆ. ಮುನ್ನೆಚ್ಚರಿಕೆಗಳು. ರಾಜಯೋಗವಿದೆ ಎಂದು ಅತಿಯಾದ ಆತ್ಮವಿಶ್ವಾಸದಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಜ್ಯೋತಿಷ್ಯ ಶಾಸ್ತ್ರವು ದಾರಿ ತೋರಿಸುತ್ತದೆ, ಆದರೆ ನಡೆಯಬೇಕಾದದ್ದು ನಾವು. ಹೂಡಿಕೆಯಲ್ಲಿ ಎಚ್ಚರ. ಈ ಸಮಯದಲ್ಲಿ ಅನೇಕ ಹೊಸ ಅವಕಾಶಗಳು ನಿಮ್ಮ ಮುಂದೆ ಬರಬಹುದು, ಆದರೆ ಎಲ್ಲಿಯೂ ಕುರುಡಾಗಿ ಹಣವನ್ನು ಹೂಡಿಕೆ ಮಾಡಬೇಡಿ. ಶೇರ್ ಮಾರುಕಟ್ಟೆ ಅಥವಾ ವ್ಯವಹಾರದಲ್ಲಿ ದೊಡ್ಡ ಮೊತ್ತವನ್ನು ತೊಡಗಿಸುವ ಮುನ್ನ ನುರಿತ ಸಲಹೆಗಾರರ ಅಭಿಪ್ರಾಯವನ್ನು ಪಡೆಯಿರಿ. ಆತುರದ ನಿರ್ಧಾರಗಳು ಅನಾಹುತಕ್ಕೆ ದಾರಿ ಮಾಡಿಕೊಡಬಹುದು. ಸಂಬಂಧಗಳಲ್ಲಿ ಜಾಗರೂಕತೆ. ಅಧಿಕಾರ ಅಥವಾ ಹಣ ಕೈಗೆ ಬಂದಾಗ ಕೆಲವೊಮ್ಮೆ ನಮ್ಮ ನಡವಳಿಕೆಯಲ್ಲಿ ಬದಲಾವಣೆ ಬರುತ್ತದೆ, ಆದರೆ ಅಹಂಕಾರ ಮತ್ತು ಅತಿಯಾದ ಆತ್ಮವಿಶ್ವಾಸ ನಿಮ್ಮ ಸಂಬಂಧಗಳನ್ನು ಹಾಳು ಮಾಡಬಹುದು. ನಿಮ್ಮ ಆಪ್ತರೊಂದಿಗೆ ವಿನಯದಿಂದ ವರ್ತಿಸಿ. ಶಿಸ್ತಿನ ಪಾಲನೆ. ಸೂರ್ಯನು ಶಿಸ್ತಿನ ಗ್ರಹ, ಆದ್ದರಿಂದ ನಿಮ್ಮ ಕೆಲಸದ ಸ್ಥಳದಲ್ಲಿ ಶಿಸ್ತು ಮತ್ತು ಸಮಯ ಪಾಲನೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸಿ. ಸೋಮಾರಿತನವನ್ನು ಬಿಟ್ಟು ನಿಮ್ಮ ಗುರಿಯ ಕಡೆಗೆ ಸತತ ಪ್ರಯತ್ನ ಮಾಡಿ. ಇಲ್ಲಿಯವರೆಗೆ ನಾವು ಮಾರ್ಚ್ 15ರಂದು ಸಂಭವಿಸಲಿರುವ ಸೂರ್ಯ ಮತ್ತು ಶುಕ್ರನ ಅಪರೂಪದ ಸಂಗಮ ಶುಕ್ರಾದಿತ್ಯ ರಾಜಯೋಗದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡೆವು. ಈ ರಾಜಯೋಗವು ಮಿಥುನ ರಾಶಿಯವರಿಗೆ ವೃತ್ತಿಜೀವನದಲ್ಲಿ ಬಡ್ತಿ ಮತ್ತು ಗೌರವವನ್ನು ತಂದರೆ, ತುಲಾ ರಾಶಿಯವರಿಗೆ ಇದು ಸಂಬಂಧಗಳಲ್ಲಿ ಮಾಧುರ್ಯ ಮತ್ತು ವಿವಾಹದ ಶುಭ ಯೋಗವನ್ನು ತರುತ್ತದೆ, ಮತ್ತು ಮೀನ ರಾಶಿಯವರಿಗೆ ಇದು ಆರ್ಥಿಕ ಲಾಭ, ಹಳೆಯ ಹಣದ ಮರುಗಳಿಕೆ ಹಾಗೂ ವ್ಯಕ್ತಿತ್ವದ ಏಳಿಗೆಗೆ ಕಾರಣವಾಗಲಿದೆ. ಆದರೆ ನೆನಪಿರಲಿ, ಗ್ರಹಗಳು ಬಾಗಿಲನ್ನು ಮಾತ್ರ ತೆರೆಯುತ್ತವೆ, ಒಳಗೆ ಪ್ರವೇಶಿಸಿ ಗೆಲ್ಲಬೇಕಾದವರು ನೀವೇ. ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಕಾರಾತ್ಮಕ ಆಲೋಚನೆಯ ಜೊತೆಗೆ ನಾವು ಹೇಳಿದ ಸಣ್ಣ ಪುಟ್ಟ ಪರಿಹಾರಗಳನ್ನು ಪಾಲಿಸಿದರೆ ಈ ರಾಜಯೋಗವು ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಲಿದೆ. ಈಗ ನಿಮ್ಮ ಸರದಿ. ನಿಮ್ಮ ರಾಶಿ ಯಾವುದು ಮತ್ತು ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆಯನ್ನು ನೀವು ನಿರೀಕ್ಷಿಸುತ್ತಿದ್ದೀರಿ? ಕೆಳಗಿನ ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ನಿಮ್ಮೆಲ್ಲರ ರಾಶಿಫಲ ಮತ್ತು ಪ್ರಶ್ನೆಗಳನ್ನು ಓದಲು ನಾವು ಕಾಯುತ್ತಿರುತ್ತೇವೆ. ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ಈಗಲೇ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ
ಇದನ್ನು ಶೇರ್ ಮಾಡಿ. ಅವರಿಗೂ ಈ ಮಾಹಿತಿಯ ಲಾಭ ಸಿಗಲಿ ಮತ್ತು ಇಂತಹ ಇನ್ನೂ ಹೆಚ್ಚಿನ ಜ್ಯೋತಿಷ್ಯ ಮಾಹಿತಿಗಳು, ಆಧ್ಯಾತ್ಮಿಕ ವಿಷಯಗಳು ಮತ್ತು ನಿಮ್ಮ ಜೀವನಕ್ಕೆ ದಾರಿದೀಪವಾಗುವ ವಿಡಿಯೋಗಳಿಗಾಗಿ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ. ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಶುಭವಾಗಲಿ. ಧನ್ಯವಾದಗಳು.